ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಗಸ್ತ್ಯ ವ್ಲಾಗ್ಸ್ ಅಲ್ಲಿ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ದಿನಾಂಕ 11 ಅಕ್ಟೋಬರ್ 2024 ಶುಕ್ರವಾರ. ನಾವೆಲ್ಲಪ್ಪ ಇದ್ದೀವಿ ಅಂದ್ರೆ ಒಂದು ನಿಮಿಷ ಕಾಣಿಸ್ತೀಯಾ? ಓ ನಿಮ್ಗೆ ಹಿಂಗೆ ಕಾಣಿಸ್ತೀಯಾ? ಇರಿ ಫ್ಲಿಪ್ ಮಾಡ್ತೀನಿ. ಎಸ್ ನೋಡಿದ್ರಲ್ಲ, ಎಸ್ ತಿರುಪತಿ ಬಂದಿದ್ದೀನಿ. ಏನು ಗುರು ಮನ ಮರ್ಯಾದೆ ಇಲ್ವಾ? ತಿಂಗಳಿಗೆ 3 ಸಲ ಹೋಗ್ತಿರ್ತೀಯ ಅಂತ ಹೇಳಿದ್ರೆ ಎಸ್ ಲಾಸ್ಟ್ ಟೈಮು ಬ್ಲಾಗ್ ನೋಡಿರ್ತೀರಾ. ಸೊ ಮಿಸ್ ಆಗಿದ್ನ ಈ ಸಲ ಫಿಲ್ ಮಾಡಿಬಿಟ್ಟೆ. ಸರಿ ಗುರು, ತಿರುಪತಿಗೆ ಡೈರೆಕ್ಟ್ ಹೋಗಿದ್ಯಾ, ಬೆಂಗಳೂರಿಂದ ಹೋಗಿದ್ದೇನು ತೋರಿಸ್ತಾನೆ ಇಲ್ಲ ಅಂತ ಕೇಳ್ತೀರಾ? ಅದಕ್ಕೆ ಮುಂಚೆ ಬೆಂಗಳೂರಿಗಿಂದ ಇಲ್ಲಿಗೆ ಹೆಂಗೆ ಬಂದ್ವಿ ಅಂತ ಶಾರ್ಟಾಗಿ ನೋಡ್ಕೊಂಬನ್ನಿ ಹೋಗಿ. 8 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಆಫೀಸ್ ಹೋಗಿ ಪರ್ಮಿಷನ್ ಕೇಳ್ಕೊಂಡು 2 ಗಂಟೆಗೆಲ್ಲ ಆಫೀಸ್ನ ಬಿಟ್ಟು ಬೈಕ್ ತೊಗೊಂಡು ಮನೆಗೆ ಬಂದು 5:30ಕ್ಕೆ ನಮ್ಮ ಹುಡುಗಿ ಸ್ಕೂಟಿಲಿ ಲೋಡ್ ಮಾಡಿಕೊಂಡು ಮನೆ ಬಿಟ್ಟು ಅಲ್ಲಿಂದ ಹೆಬ್ಬಾಳ ಹೋಗಿ ಬೈಕಿಂದ ಅನ್ಲೋಡ್ ಮಾಡಿ ಕಾರಿಗೆ ಲೋಡ್ ಮಾಡಿ 7:30ಗೆಲ್ಲ ಪೂಜೆ ಮಾಡಿ ಕಾರ್ನ ಮೂವ್ ಮಾಡಿ 9 ಗಂಟೆಗೆ KR ಪುರಂ ರೈಲ್ವೆ ಸ್ಟೇಷನಲ್ಲಿ ಎಲ್ಲಾರನ್ನೂ ಡ್ರಾಪ್ ಮಾಡಿ, ಎಲ್ಲಾರನ್ನೂ ಅಲ್ಲ ಜಸ್ಟ್ ಇಬ್ಬರನ್ನ 10 ಗಂಟೆಗೆ ಹೊಸಕೋಟೆಯಲ್ಲಿ ಡಿನ್ನರ್ ಮುಗಿಸಿ ಅಲ್ಲಿಂದ ನಮ್ಮ ಮಾವ ಡ್ರೈವ್ ಮಾಡ್ತೀನಿ ಕೊಡಪ್ಪ ಅಂತ ಕಾರ್ ಇಸ್ಕೊಂಡು ನಂಗಲಿಯಲ್ಲಿ ಒಂದು ಬ್ರೇಕ್ ಹಾಕಿ ಲೈಫಲ್ಲೇ ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ವಿಷಯ ನಡೀತು. ಏನಪ್ಪ ಅದು ಅಂತೀರಾ? ಏನಂದ್ರೆ 16.6 ಕಿಲೋಮೀಟರ್ ಹೈಯೆಸ್ಟ್ ಮೈಲೇಜ್ ಕೊಡ್ತಿದ್ದ ಟಾಟಾ ಪಂಚು ಫಸ್ಟ್ ಟೈಮ್ 20+ ಮೈಲೇಜ್ ಕೊಡ್ತು. ಹೆಂಗೂರು 20 ಮೈಲೇಜ್ ಅಂತೀರಾ? ಅದು ಏನು ಇಲ್ಲ, ನಾವು ಓಡಿಸೋ ರೇಂಜ್ 140+ ಓಡಿಸೋ, ಅದರಿಂದ ಲೈಕ್ ಗಾಡಿ ತಡೆಯಲ್ಲ. 16ರಿಂದ 17 ಕೊಡುತ್ತೆ ಅಷ್ಟೇ. ನಾನೇ ನಮ್ಮವ ಹೊಸದಲ್ವಾ, ಸೊ 80ಯಿಂದ 90ಯಲ್ಲೇ ಮೇಂಟೈನ್ ಮಾಡ್ಕೊಂಡ್ಬಂದ್ರು. ಅದೊಂದೇ ಕಾರಣಕ್ಕೆ ಹೈಯೆಸ್ಟ್ ಆಗಿ 22.0 ಮೈಲೇಜ್ ಕೊಟ್ಟಿದೆ. ಹಂಗೆ ಜರ್ನಿನ ಮುಂದುವರ್ಸ್ಕೊಂಡು ತಿರುಪತಿಗೆ ಇನ್ನೂ 50 ಕಿಲೋಮೀಟರ್ ಹಿಂದೆ ಒಂದು ಬ್ರೇಕ್ ಹಾಕೊಂಡು ಎಕ್ಸಾಕ್ಟ್ ಆಗಿ 2:36ಗೆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಯಾಕಂತ ಗೊತ್ತು ತಾನೆ? KR ಪುರಂ ಅಲ್ಲಿ ಟ್ರೈನ್ ಎಕ್ಕಿಸಿದವ್ರಿಗೆ ರೈಲ್ವೆ ಸ್ಟೇಷನ್ ಇಂದ ಪಿಕ್ ಮಾಡಿ ಅಲಿಪಿರಿಯಲ್ಲಿ ಡ್ರಾಪ್ ಮಾಡೋದಕ್ಕೆ 1 ಗಂಟೆಯಿಂದ 2:36 ಆಯಿತು. ಟ್ರೈನ್ ಬರೋಕ್ಕೆ 1 ಅವರ್ ಇದೆ ಅಂತ ಕಾರಲ್ಲೇ AC ಹಾಕೊಂಡು ಮಲಗಿದ್ವಿ. ಕೊನೆಗೂ ಟ್ರೈನ್ ಬಂತು. ಟ್ರೈನಲ್ಲಿ ನಮ್ಮವರು ಬಂದರು. ಅವ್ರನ್ನ ಪಿಕ್ ಮಾಡಿ ಅಲಿಪಿರಿ ತಲುಪಿ ಅಲಿಪಿರಿಯಿಂದ ಇಬ್ಬರಿಗೂ ಟಾಟಾ ಹೇಳಿ ಸಪ್ತಗಿರಿ ಚೆಕ್ ಪೋಸ್ಟ್ ಎಲ್ಲ ಮುಗಿಸ್ಕೊಂಡು 20 ನಿಮಿಷದಲ್ಲಿ ಬೆಟ್ಟ ಎಕ್ಕಿ ಕಾರ್ ಪಾರ್ಕ್ ಮಾಡಿ ನಮ್ಮ ಮಾವ ರೂಮ್ಸ್ ಬುಕ್ ಮಾಡಕ್ಕೆ ಅಂತ ಹೋದ್ರು. ಕಾರಲ್ಲಿ ಇನ್ನೂ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಹಂಗೆ ಸ್ವಲ್ಪ ಹಿಂಗೆ ಸ್ವಲ್ಪ ವಾಕ್ ಮಾಡ್ಕೊಂಡು ರೂಮ್ಸ್ ಬುಕ್ ಮಾಡಿದೀವಿ ಅಂತ ನಮ್ಮ ಮಾವ ಖುಷಿಯಿಂದ ಬಂದ್ರು. ಜೊತೆಲಿ ದುಃಖಕರ ವಿಷಯನೂ ತಂದ್ರು ಗುರು. 8 ಗಂಟೆಗೆ ಮೇಲೆ ಮೆಸೇಜ್ ಬಂದ್ರೇನೆ ರೂಮ್ ಕನ್ಫರ್ಮ್. ಆಶ್ಚರ್ಯ ಅಂದ್ರೆ 7:30ಗೆಲ್ಲ ಅಲಾಟೆಡ್ ಅಂತ ಮೆಸೇಜ್ ಬಂದೇ ಬಿಡ್ತು. ಇದೇ ಖುಷಿಲಿ ಎಲ್ರು ಕಾರ್ ತಗೊಂಡು ಕೊನೆಗೆ ಕಾರ್ ಪಾರ್ಕ್ ಮಾಡಿ ರೂಮ್ ಎಂಟ್ರಿ ಆಗ್ತಿದ್ರೆ ನಾವು ಮನುಷ್ಯ, ನಮಗೂ ಹೊಟ್ಟೆ ಇದೆಯಲ್ವಾ, ಹೊಟ್ಟೆ ಅಂತಿದ್ರೆ ಅದು ಅಷ್ಟೇ ಹಸಿಯುತ್ತೆ ಅಲ್ವಾ. ಅದೇ ಖುಷಿಯಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ಹೋಟೆಲ್ ಬಿಟ್ಟು ಮುಂದೆ ಬಂದ್ರೆ ಎಲ್ಲೋ ಮಳೆಯಾಗಿದೆ ಎಂದು, ಜೋರ್ ಮಳೆ ಅಲ್ಲ, ಒಟ್ನಲ್ಲಿ ಮಳೆ ಕಣ್ಣು ಕಾಣಿಸ್ತು. ಅದ್ರಲ್ಲಿ ಹಂಗೇ ಓಡ್ ಬಂದು 3 ಪ್ಲೇಟ್ ಇಡ್ಲಿ, 1 ಮಸಾಲಾ, 1 ಆನಿಯನ್ ದೋಸೆ, 2 ಪೂರಿ ಹೇಳ್ತಾ ತಿಂತಾ ಇದ್ರೆ ಮೆಟ್ಲು ಹತ್ತಿ ಬಂದವರು ಸಡನ್ ಆಗಿ ಬಂದೇ ಬಿಟ್ರು. 4 ಗಂಟೆಲಿ 3550 ಮೆಟ್ಲು ಎಕ್ಕೊಂಡ್ ಬಂದಿದ್ದಾರೆ ನೋಡಿ. ಜಸ್ಟ್ 4 hours 45 minutes ಅಷ್ಟೇ. ಅಲ್ಟಿ ನಾಷ್ಟ ಮುಗಿಸಿ ರೂಮ್ ಕಡೆ ಹೊರಟ್ರೆ ಬೆಟ್ಟ ಹತ್ತವಾಗ ಎಕ್ಸ್ಪೆಕ್ಟ್ ಮಾಡಿದ್ ಮಿಸ್ಟು ಈಗ ಕಾಣಿಸ್ತು. ಜೊತೆಲಿ ಯಾವ್ದೋ ಫ್ಯಾನ್ ಬೇರೆ ತಿರುಗಿ ತಿತ್ಕೊಂಡ್ರೆ ತದನಂತರ ರೂಮ್ಗೆ ಬಂದು ಎಲ್ರು ಸೆಟ್ಲ್ ಆಗಿ ಅಗಸ್ತ್ಯ ಅಂತೂ ಫುಲ್ ನಿದ್ದೆ. 3 hours later ಎಲ್ರು ರೆಡಿ ಆಗಿ ಎನ್ರುಟ್ಟು ದರ್ಶನ ಇನ್ ಮಿಡ್ಲ್ ಆಫ್ ದಿ ವೇ ಹಂಗೆ ಲಂಚ್ ಮುಗಿಸ್ಕೊಂಡು ಕಾರ್ನ ATCಲಿ ಪಾರ್ಕ್ ಮಾಡಿ 300 ರೂಪಾಯಿ ದರ್ಶನಕ್ಕೋಸ್ಕರ ಅಂತ ಎಂಟ್ರಿ ಕೊಟ್ಟು ಒಂದ್ ಅರ್ಧ ಗಂಟೆಲೆ ಮೊಬೈಲ್ಸ್ ನಾಟ್ ಅಲೌಡ್ ಅಂತ ಕಿತ್ಕೊಂಡು ಬಿಲ್ ಕೈಯಲ್ಲಿ ಕೊಟ್ಬಿಟ್ರು ಕಣ್ರಿ. 4 hours later ಎಕ್ಸಾಕ್ಟ್ 6 ಗಂಟೆಗೆ ದರ್ಶನ ಮುಗಿಸಿ ಈಚೆ ಬಂದ್ರೆ ಸೂರ್ಯ ಮುಳುಗಿ ಕತ್ಲಾಗ್ಬಿಟ್ಟಿದ್ದೆ. ಅದೇ ಖುಷಿಲಿ ರೆಕಾರ್ಡ್ ಮಾಡೋಣ ಅಂತ ಮೊಬೈಲ್ ಜಾಬಲ್ ಹಾಕ್ರೆ ಮೊಬೈಲ್ ಇಲ್ಲ. ಯಾಕೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಕುತ್ಕೊಂಡಿರಲ್ಲ. ಸರಿ ಆ ಮೊಬೈಲ್ ನೋಡ್ಕೋಣ ಅಂತ ಹುಡುಕಿದ್ರೆ ಅಲ್ಲೋಗಿ ಇಲ್ಲೋಗಿ ಅಂತ ಆ ಮೊಬೈಲ್ಗೋಸ್ಕರ 4ರಿಂದ 5 ಕಿಲೋಮೀಟರ್ ನಾಯಿ ತರ ಅಲ್ದು. ಮನೆಗೆ 1 hour ಆದ್ಮೇಲೆ ಸ್ಪಾಟ್ ಕಂಡಿಡ್ದು ಮೊಬೈಲ್ ಬಿಲ್ ಕೊಟ್ಬಿಟ್ಟು ಮೊಬೈಲ್ ತಗೊಂಡು ಈಚೆ ಬಂದ್ರೆ ಆ ನಮ್ಮ ತಿರುಪತಿ ಹೇಗಿತ್ತು ಲೈಟಿಂಗ್ಸ್ ಅಂತ ನೀವೇ ನೋಡಿ.
ದೆನ್ ಕಾರ್ನ ಮತ್ತೆ ATC ಪಾರ್ಕಿಂಗ್ ಇಂದ ತೆಗೆದು ETC 7 ಅಲ್ಲಿ ನಮ್ಮವ್ರನ್ನ ಪಿಕ್ ಮಾಡಿ ರೂಮ್ಗೆ ಬಂದು ಪಾರ್ಕ್ ಮಾಡಿ ಫ್ರೆಶ್ ಅಪ್ ಆಗಿ ಡಿನ್ನರ್ಗೆ ಅಂತ ಹುಡುಕ್ತಾ ಹೊರಟ್ವಿ. ಸರಿ ಡಿಫ್ರೆಂಟ್ ಆಗಿರ್ಲಿ ಅಂತ ಕೆಳಗಡೆ ಕುತ್ಕೊಂಡು ತಿಂದ್ರೆ ಒಂದೊಂದು ಫುಡ್ ಕೂಡ ಮಹಾಪ್ರಸಾದ, ಅಷ್ಟು ಕೇವಲ ಆಗಿತ್ತು ಕಣ್ರಿ. ಡಿನ್ನರ್ ಮುಗೀತು, ಸ್ವಲ್ಪ ವಾಕ್ ಮಾಡಿ ಜೊತೆಗೆ ಸ್ವಲ್ಪ ಶಾಪಿಂಗು ಮಾಡಿ ರೂಮ್ಗೆ ಹೋಗಿ ದಬಾಕೊಂಡು ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಮೊನ್ನೆ ಬೆಂಗಳೂರು ಬಿಟ್ಟಾಗಿದ್ದ ಇವಾಗವರೆಗೂ ಏನೇನಾಯ್ತು ಅಂತ ನಿಮ್ಗೆ ಶಾರ್ಟ್ ಆಗಿ ಹೇಳಿದೀನಿ. ಸೊ ದಿಸ್ ಇಸ್ ನಮ್ಮ ತಿರುಪತಿ ವಿಸಿಟ್ ನ ಶಾರ್ಟ್ ಕತೆ. ಸೊ ಇಲ್ಲಿಂದ ಕಾಣಿಪಾಕಂವರೆಗೂ ನೆಕ್ಸ್ಟ್ ಏನೇನಾಗುತ್ತೆ ಅಂತ ನನ್ ಜೊತೆ ಸೇರಿ ನೀವೇ ನೋಡಿರುವಂತೆ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇಟ್ ಟು ಟುಡೇಸ್ ವಿಡಿಯೋಸ್ ಗಾಯ್ಸ್. ಬನ್ನಿ. Subscribe to Agastya Vlogs. ಇಲ್ಲಿ ದಂಡ ಹೊಡೆದ್ರೆ ಮರಳಿ ಮನೆನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ಟೈಮ್ ಆಯ್ತು, ನಡೀರಿ ಬೇಗ. ಸೊ ಗಾಯ್ಸ್ ಹೊರಟ್ವಿ, ಗಂಟೆ ಎಕ್ಸಾಕ್ಟ್ಲಿ 7:20. ನಿನ್ನೆ ತಿರುಪತಿ ಬ್ಯಾಕ್ ಸೈಡಲ್ಲಿ ಫೋಟೋ ಹಿಡಿಯೋಕ್ಕಾಗಿಲ್ಲ, ಕಾರಣ ನಿಮಗೆ ಗೊತ್ತು ಏನಾಯ್ತು ಅಂತ. ಎಸ್, ಅದಕ್ಕೆ ಇವಾಗ ಹೋಗ್ಬಿಟ್ಟು ನಾಷ್ಟ ಮುಗಿಸ್ಕೊಂಡು ದಿಲ್ದಾರ ಫುಲ್ ಫೋಟೋ ಶೂಟು ರೀಲ್ಸ್ಗೆಲ್ಲ ವೀಡಿಯೋ ತೊಗೊಂಡು ಇಲ್ಲಿ ಫ್ರಮ್ ದೇರ್ చెప్పులు పడేస్తా, నాకు చెప్పులు అసలు. A few moments later. ಎಲ್ಲ ಬಾಯ್ ಬಾಯ್ ಹೇಳಿ ತಿರುಪತಿಗೆ. Bye. See you soon. ಗೈಸ್ ಆಂಜನೇಯ ನೀವು ನೋಡಿರ್ತೀರ, ಲಾಸ್ಟ್ ಭಾಗಗಳು ಕೂಡ ಬರುವಾಗ ತೋರಿಸಿದೆ. ಇವಾಗ ಹೋಗ್ತಾ ಇದ್ದೀವಿ. ಗಾಯ್ಸ್ ಟೈಮ್ 10 ಗಂಟೆ ಹತ್ರ ಆಯ್ತು. ಕ್ರಾಕ್ಸ್ ಚಪ್ಪಲಿ ಕಳೆದೋಯ್ತು. ಅಲ್ಲಿ ಅದೇ ಆಂಜನೇಯ ಇಳ್ಸಕ್ ಹೋದ್ವಲ್ಲ, ಒಳಗಡೆ ಹೋಗೋಣ ಅಂದ್ಬಿಟ್ಟು ಚಪ್ಪಲಿಯಲ್ಲಿ ಬಿಟ್ಬಿಟ್ಟು ರಿಟರ್ನ್ ಬರುವಾಗ ಕಾರ್ ತೊಗೊಂಡ್ಬಂದ್ಬಿಟ್ಟಿನಿ. ಇಲ್ಲಿ ತಿರುಪತಿ ಟೌನ್ಗೆ ಬಂದ್ಮೇಲೆ ನಾವು ಲೈಕ್ ನಾವು ಇದನ್ನ ತೊಗೊಂಡಾಯ್ತು. ಗೋವಿಂದ ಟೆಂಪಲ್ ಇದೆಯಲ್ಲ, ಲಾಸ್ಟ್ ಟೈಮ್ ನೈಟ್ ಹೋಗಿದ್ರಲ್ಲ ತಿರುಪತಿ ಒಳಗಲ್ಲಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಮೊಬೈಲ್ ಅಲೋ ಇಲ್ವಂತೆ. ಸೊ ಅದರಿಂದ ಹೋಗೋ ಕಂಟಿನ್ಯೂ ಮಾಡ್ತೀನಿ. 2 hours later. ಗೈಸ್ ಕಾಲ ಆಯ್ತು ನಾನು ಮಾಡಿರೋ ಕೆಲಸಕ್ಕೆ. ಫೈನ್ ಹಾಕಿದ 1500 ನೋಡಿ. ಅಲ್ಲಿ ಒನ್ ವೇ ಅಲ್ಲಿ ರೋಡ್ ಸೆಂಟ್ರಲ್ಲೇ ಹಾಕೋಗೆ. ಅವಾಗ 2-3 ಕಾರ್ ನಿಂತಿತ್ತು. ಸರಿ ಅದರಲ್ಲೇ ಇಕ್ಕಾರ ನಮ್ದು ಅಂದ್ಬಿಟ್ಟು ಇಕ್ಬಿಟ್ಟದೆ. ಬರುವಾಗ ನೋಡ್ರೆ ನಾನು ಒಬ್ಬನೇ ಕಾರ್ ಐತೆ, ಅದು ಕರೆಕ್ಟಾಗಿ ರೋಡ್ ಸೆಂಟ್ರಿಗೆ ಐತೆ. ತೆಗಿಯೋಕ್ಕಾಗಲ್ಲ, ಕಟ್ಟೆ ಹೆಂಗ್ ತೆಗಿತಿ ಹಂಗೆ ಅಂತ ನಮ್ಮ ಅಂಕಲ್ ಕರೆದೆ. ಅವ್ರೇನೋ ನಾನು ಫೈನ್ ಹಾಕಿಸ್ತೀನಿ, ಆನ್ಲೈನ್ ಕಟ್ಕೊಡಿ ಅಂತ ಹೇಳ್ದೆ. ಸರಿನಪ್ಪ ಕಟ್ಕೊತೀನಿ ಅಂತ ಹೇಳಿ ಹಿಂಗೆಲ್ಲ ಆಯ್ತು ಗುರು. ಚಪ್ಪಲಿ ಹೋಗೇನೆ ಏಮ್ಮ. ಎಸ್ 147 ಆಯಿತು. 2021ರಲ್ಲಿ ನಮ್ಮ ಹುಡುಗರ ಜೊತೆ ಬಂದಿದ್ದು, ಬಸ್ಸಲ್ಲಿ ಬಂದಿದ್ವಿ ಬೆಂಗಳೂರಿಂದ. ಕೊನೆಗೆ ಹೆಂಗೋ ಇವಾಗ ಬಂದಿದ್ದೀವಿ. 1 ಅವರ್ ಆಯ್ತು ಗುರು ತಿರುಪತಿಯಿಂದ ಇಲ್ಲಿಗೆ ಬರೋಕ್ಕೆ.
ನಿಮಗೆ ಕಾಣಿಪಾಕಂ ತಿರುಪತಿಯಿಂದ 65 ಕಿಲೋಮೀಟರ್ ಬರುತ್ತೆ, 1 ಅವರಲ್ಲಿ ಬರ್ಬೋದು. ಅದೇ ನೀವು ಬೆಂಗಳೂರಿಂದ ಬರ್ತೀರಾ ಅಂದರೆ 190 ಕಿಲೋಮೀಟರ್ ಆಗುತ್ತೆ. ಭಯ ಕೋಲಾರ ಮುಳಬಾಗಿಲು ಪಳನೇರು ಚಿತ್ತೂರು ಬಂದು ಲೆಫ್ಟ್ ಅಂದರೆ ಅಲ್ಲಿಂದ ಒಂದು 4-5 ಕಿಲೋಮೀಟರ್ ವರ್ಡ್ಸ್ ತಿರುಪತಿ ಹೋಗೋ ಹೈವೇಲೆ ಲೆಫ್ಟ್ ತೊಗೊಬೋದು. ಅದು ಹೈವೇ ಇಲ್ಲದೆ ಲೈಕ್ ನೀವು ಚಿತ್ತೂರಿಂದ ಸಿಕ್ಕಾಪಟ್ಟೆ ರೂಟ್ಸ್ ಐತೆ, ಒಂದೆರಡು ರೂಟ್ ಅಂತಿಲ್ಲ. ವಿಪರೀತ ಬಿಸಿಲಿದೆ ಅವರು. ಕಾಣಿಪಾಕಂ ಟೆಂಪಲ್ ಹಿಸ್ಟ್ರಿ ತಾಯಣಗೆ ಏನಂತ ಗೊತ್ತಿಲ್ಲ. ನನ್ನ ಹಿಂದೆ ಇದೆಯಲ್ಲ ಅದೇ ಟೆಂಪಲ್ಲು. ಸೊ 1000 ವರ್ಷದ ಹಳೆ ಟೆಂಪಲ್ಲು. A few moments later. 40 ನಿಮಿಷದಲ್ಲಿ ದರ್ಶನ ಮುಗೀತು. ಈಚೆ ಬಂದ್ವಿ. 2021 ಭರತ್ ಜೊತೆ ಬಂದಿದ್ದೆ. ಭರತ್ ನಾನು ಸಾಯಿ ಮಂಜು ಬಸ್ಸಲ್ಲಿ ಬಂದಿದ್ವಿ ಗುರು, ಫುಲ್ ಫನ್ ಮಾಡಿಕೊಂಡು. ಬಟ್ ಅವಾಗ ನೋಡಿದಷ್ಟು ಏನಿಲ್ಲ. ಬಟ್ ಅವಾಗ ಏನೋ ಒಂದು ಟೈಮಲ್ಲಿ ಬಂದಿದ್ವಿ ನಾವು ಸಮಥಿಂಗ್. ಬಟ್ ಇವಾಗ ಅಷ್ಟೊಂದಿಲ್ಲ. ಮುಗೀತು. ಸೊ ಆಲ್ರೆಡಿ 2 ಸಲ ಹಾಕಿದ್ದೀನಿ ತಿರುಪತಿ ವ್ಲಾಗ್. 3ನೇ ಸಲ ಅದೇ ಹಾಕ್ರೆ ಇಷ್ಟಪಡಲ್ಲ, ಅದಕ್ಕೆ ಇದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಶಾರ್ಟಾಗಿ ಮುಗಿಸೋಣ. ಕಾಣಿಪಾಕಂ ಹಂಗೆ ಮಾಡ್ತೀವಲ್ಲ ಅದನ್ನ ಹಾಕೋಣ ಅಂತ ಪ್ಲಾನ್ ಮಾಡಿದ್ ಗುರು. ಹೋಪಿ ಗಾಯ್ಸ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೀರೇ ಇಲ್ಲ ಗಾಯ್ಸ್, ಕಂಪ್ಲೀಟ್ಲಿ ಏನೋ ವರ್ಕ್ ನಡೀತಿದೆ. ನೀರು ಬಿಟ್ಟಿರೋ ಏನೋ ಗೊತ್ತಿಲ್ಲ, ಫುಲ್ ಖಾಲಿಯಾಗಿದೆ. ಆ್ಯಕ್ಚುಲಾಗಿ ಕಾಣಿಪಾಕಂ ಫೇಮಸ್ ಫಾರ್ ಈ ಕಲ್ಯಾಣಿ ಸೆಂಟ್ರಲ್ ಇರೋ ಈ ಗಣಪತಿಗೆ. ಇದೆ ಚಿತ್ತೂರು ಕಾಣಿಪಾಕಂ ಬಸ್ ಸ್ಟ್ಯಾಂಡು. ಇದು ಬ್ಯಾಕ್ ಸೈಡೇ ನಿಮಗೆ ಫುಲ್ ಪಾರ್ಕಿಂಗ್ ಇರೋದು. ಹೊರಡುವ ಟೈಮ್ ನೋಡ್ತಿರ್ಬೋದು 3:30. ಏನಮ್ಮ ಚೆನ್ನಾಗಿ ತಿಂದವ? ಫೈನ್ ಗಾಸ್, ಬೆಂಗಳೂರಿಗೆ ಬಿಡುತ್ತಿದ್ದೇವೆ. ಹೇಗೆ 7 ಜನ ಬೆಂಗಳೂರಿಗೆ ಹೋಗ್ತೀರಂತ ನೋಡಿ. ಹೀಗೆ ಒಂದು ಸ್ಟೋಲ್ ಬೇರೆ ಐತೆ ನೋಡಿ, ಇಲ್ಲಿ ಇಬ್ರು. ಹೀಗೆ ಬೆಂಗಳೂರಿಗೆ ಮುಂದುವರೆಯೋಣ. ఎవరు ఏసీ వేడి పెట్టింది? ಎಲ್ಲ ಬಾಯಿಯಲ್ಲಿ. హాయ్ బాయ్. Several bouquets later. Four hours later. ಗೈಸ್ ಇಟ್ಸ್ 8:45. ಚೆನ್ನಾಗಿ 1 ಅವರ್ ಬ್ರೇಕ್ ತೊಗೊಂಡು 8 ಗಂಟೆಗೆಲ್ಲ ಬಂದ್ಬಿಟ್ವಿ. ಅಲ್ಲೆಲ್ಲ ಹೋಗಿ ನಾಯಿ ಒಂದಿರುತ್ತಲ್ಲ, ನಾಯಿ ತೊಗೊಂಬರೋದಕ್ಕೆ ಲೇಟ್ ಆಗೋಯ್ತು. 600 ಕಿಲೋಮೀಟರ್ ಸೇಫಾಗಿ ಬಂದು ರೀಚ್ ಆಗಾಯಿತು. ಪ್ರವೇಶ ನೋಡಿ ಹೆಂಗಿದೆ, ಫುಲ್ಲು ಟಯರ್ಡ್ ಆಗಿದ್ದೀನಿ. ನೋಡುಗರು ಚಪ್ಪಲಿನೇ ಇಲ್ಲ. ಪಾರ್ಕ್ ಮಾಡ್ಬೇಕು. ಫೈನ್ ಗೈಸ್, ಹಿಂಗೋ ಕಾರ್ನ ಪಾರ್ಕ್ ಮಾಡಾಯ್ತು. ಈ ಬ್ಲಾಗು ನಮ್ಗೆ ಐಡಿಯಾ ಇತ್ತು, ಜಸ್ಟ್ ಹಿಂಗೆ ಹೋದೆ ಅಂದ್ ಮಾಡ್ದೆ ಅಂತ. ಬಟ್ ಇದು ನೋಡಿದ್ರೆ ಲೈಕ್ 9ನೇ ತಾರೀಕು ಬೆಳಗ್ಗೆಯಿಂದ ತಿರುಪತಿ ಬಿಡೋವರೆಗೆ ಏನೇನು ಮಾಡಿದೆ ಅದನ್ನೆಲ್ಲ ಶಾರ್ಟಾಗಿ ಮಾಡೋದಂತ ಪ್ಲ್ಯಾನ್ ಬಂದು ಈ ಥರ ಮಾಡಿದೆ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಬಟ್ ಡೇಟ್ 11ನೇ ತಾರೀಕು 20ನೇ ತಾರೀಕು ಧರ್ಮಸ್ಥಳ ಹುಡುಗರ ಜೊತೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ 3ನೇ ತಾರೀಕು ಹೆಂಡತಿಯ ಒಂದು ಪ್ರೋಗ್ರಾಮ್ ಇರೋದ್ರಿಂದ ಸ್ಕಿಪ್ ಮಾಡೋ ಎಲ್ಲ ಚಾನ್ಸಸ್ ಐತೆ. ವಾಟ್ ಎವರ್ ಇಟ್ ಇಸ್, ವಿಡಿಯೋ ಶೂಟ್ ಮಾಡಿ 1 ತಿಂಗಳು 2 ತಿಂಗಳು ಆದಮೇಲೆ ಬರ್ತಿದೆ. ಕಾರಣ ಲೈಕ್ 4 ತಿಂಗಳು ಗ್ಯಾಪ್ ತೊಗೊಂಡಿದ್ದು. ಆಮೇಲೆ 100% ಆದಷ್ಟು ಬೇಗ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಸೊ ಕ್ರಾಕ್ಸ್ ಒಂದು ಕಳೆದೋಯ್ತು, ಅದರಿಂದ ಸಿಕ್ಕಾಪಟ್ಟೆ ಒಂದು ಬೇಜಾರಾಗ್ತಿದೆ. ಇಟ್ಸ್ ಓಕೆ, ಆಗಬೇಕಿತ್ತು, ಆಗೋಯ್ತು. ಆಂಜನೇಯದು ವೀಡಿಯೋ ತೆಗೆಯೋಣ ಅಂತೋದೆ. ನಮ್ಮ ಹುಡುಗಿಯವ್ರು ತಂಗಿ ಇಟ್ಕೊಂಡು ಲೈಕ್ ಮಾವಿನಕಾಯಿ ತೊಗೊಂಬನೆ ಅಂದರೆ ಸರಿ ದೇವಸ್ಥಾನ ದಾಟೋಗ್ಬೇಕು. ಸರಿ ಚಪ್ಪಲಿ ಬಿಟ್ಬಿಟ್ಟು ಹಾಕೊಂಡ್ರೆ ಅಷ್ಟು ಬೇಗ ಮಾಡ್ಬಿಟ್ಟು ಹಂಗೆ ಬಂದು ಕಾರ್ ಹಾಕ್ಬಿಟ್ಟು ತಿರುಪತಿ ಟೌನಿಗೆ ಬಂದಮೇಲೆ ನಂಗೆ ನೆನಪು ಬರ್ತಿದೆ, ಅಯ್ಯೋ ಈ ಥರ ಇತ್ತಲ್ಲ ತೊಗೊಂಡಿಲ್ಲ ಅಂತ. ಸೊ ವಾಟ್ ಎವರ್ ಇಟ್ ಈಸ್, ಮತ್ತೆ ಆದಷ್ಟು ಬೇಗ ನಿಮ್ಮೆಲ್ಲರೂ ಇನ್ನೊಂದು ವೀಡಿಯೋದಲ್ಲಿ ನೋಡ್ತೀನಿ. ಅಂಟಿಲ್ ದಟ್ ಬೈ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು. Eu não sou qualquer vadia que você escolhe. Eu que faço meu dinheiro, não vou te dar mole. Mas se eu tivesse no padrão, será que tô dentro?